ಒಂದು ಹೆಲ್ದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈ ಥರ ರೌಂಡಾಗಿ ಮಾಡ್ಕೋಬೇಕು, ತುಂಬ ತೆಳುವಾಗಿ ಮಾಡಬಾರ್ದು. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಬೆಳೆಸದೆ ಹೆಲ್ದಿಯಾಗಿ ಮನೇಲೆ ದಿಢೀರಂತ ಮಾಡಿಬಿಡ್ಬೋದು. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಫುಡ್ ವ್ಲಾಗ್ನಲ್ಲಿ ಒಂದು ಹೆಲ್ದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದೇನಪ್ಪ ಅಂದರೆ ರಾಗಿ ಕುಕ್ಕೀಸ್. ಇದಕ್ಕೆ ಯಾವುದೇ ರೀತಿ ಸಕ್ಕರೆ ಬೆಳೆಸದೆ ಹೆಲ್ದಿಯಾಗಿ ಮನೇಲೆ ದಿಢೀರಂತ ಮಾಡಿಬಿಡ್ಬೋದು. ಬನ್ನಿ ಈ ಸಿಂಪಲ್ ಆದಂತಹ ರಾಗಿ ಕುಕ್ಕೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ತೀನಿ. ಆಮೇಲೆ ಒಂದು 1/4 ಕಪ್ನಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೇಕು. ಬೆಲ್ಲ ಬದಲಾಗಿ ನೀವು ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ಈಗ ಇವೆರಡನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ರಾಗಿನ ಮೊಳಕೆ ಬರಿಸಿ ಪೌಡರ್ ಮಾಡಿಸ್ಕೊಂಡಿದ್ರೆ ಅದು ಇನ್ನೂ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಹಸಿ ಹಿಟ್ಟೆ ಯೂಸ್ ಮಾಡ್ಬೋದು. ಸೊ ಇದನ್ನು ನಾನು 1 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡ್ಬಿಡ್ಬೇಕು. ಅರ್ಧ ಕಪ್ನಷ್ಟು ಓಟ್ಸ್ ಪೌಡರ್, ಅಂದರೆ ಓಟ್ಸನ್ನು ನಾನು ಪೌಡರ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೋಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು. ನೀವು ಯಾವುದೇ ಕುಕ್ಕೀಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಈಗ ಇದೆಲ್ಲದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನು ಈ ಹಿಟ್ಟು ಕಲಿಸ್ಲಿಕ್ಕೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ. ನೋಡ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಚಪಾತಿಗೆ ಪೂರಿಗೆಲ್ಲ ಹಿಟ್ಟು ಹೇಗೆ ಕಲಿಸ್ತೀವಲ್ವ, ಆ ಥರ ಇರಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಕಲಿಸ್ಕೋಬೇಕು. ಈಗ ನಮಗೆ ಡೋ ರೆಡಿ ಆಗಿದೆ. ಸೊ ಈ ರೀತಿ ಬೇಕಿಂಗ್ ಟ್ರೇ ಮೇಲೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನ ಇಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ರೌಂಡಾಗಿ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡಬಾರ್ದು. ಇದ್ರ ಮೇಲೆ ಸ್ವಲ್ಪ ಆಲ್ಮಂಡ್ಸನ್ನು ಚಾಪ್ ಮಾಡ್ಕೊಂಡಿದ್ದೀನಿ ಈ ಥರ ಸಣ್ಣಕ್ಕೆ. ಇದನ್ನು ಹಾಕ್ಕೋಬೇಕು. ಹಾಕಿ ಲೈಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಫ್ರೆಂಡ್ಸ್, ಈಗ ಎಲ್ಲದೂ ರೆಡಿ ಮಾಡ್ಕೊಂಡಾಗಿದೆ. ನಾನು ಅವನ್ನ 160 ಡಿಗ್ರಿಗೆ 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಟ್ರೇನ ಇಟ್ಕೊಂಡ್ಬಿಡೋಣ. ಜಸ್ಟ್ ಈಗ ಟೈಮ್ ಸೆಟ್ ಮಾಡಬೇಕಷ್ಟೇ. 10 to 12 ಮಿನಿಟ್ಸ್ಗೆ ಟೈಮ್ ಸೆಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನೇನು ಕುಕ್ಕೀಸ್ ರೆಡಿ ಆಗಿದೆ. ಸೊ ಯಾವಾಗಲೇ ಆದರೂ ಕುಕ್ಕೀಸ್ ತೆಗಿಬೇಕಂದ್ರೆ ಅದು ಚೆನ್ನಾಗಿ ಬೇಕಾದಮೇಲೆ ತಕ್ಷಣವೇ ತೆಗೆದುಬಿಡಬಾರ್ದು. ಅವಾಗ ಸಾಫ್ಟ್ ಇರುತ್ತೆ. ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಆ ನಂತರ ನೀವು ಬಟರ್ ಪೇಪರಿಂದ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಒಂದು ಕೂಡ ಬ್ರೇಕ್ ಆಗೋದಿಲ್ಲ. ಈ ಥರ ಬರುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಷಯ, ನನಗೆ ತುಂಬ ಜನರು ಕೇಳ್ತಾ ಇರ್ತಾರೆ, ಯಾವ ಅವನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಶಾರು, ನಾವು ಬಿಗಿನರ್ಸ್ ಇದ್ದೀವಿ, ಕಲಿಬೇಕು ಅಂದರೆ ಯಾವುದು ಬೆಸ್ಟ್ ಅಂತ. ಸೊ ಹಾನೆಸ್ಟಾಗಿ ಹೇಳಬೇಕು ಅಂದರೆ ನಾನು ಈ ಅವನ್ನ ಕಲಿಬೇಕು ಅಂತ ಹೇಳಿ ತೊಗೊಂಡಿದ್ದು. ಫಸ್ಟು ನನಗೆ ಬೇಕಿಂಗ್ ಏನೂ ಬರ್ತಿರ್ಲಿಲ್ಲ, ಕೇಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈ ಥರ ಕುಕ್ಕೀಸ್ ನೋಡಿ, ಕೆಫೆ ಸ್ಟೈಲ್ನಲ್ಲಿ ಕುಕ್ಕೀಸ್ ಎಲ್ಲ ಏನೂ ಬರ್ತಿರ್ಲಿಲ್ಲ. ಒಂದೊಂದೇ ಎಕ್ಸ್ಪೆರಿಮೆಂಟ್ ಮಾಡಿ ಫೇಲ್ ಆಗಿ ಕೆಲವೊಂದಂತೂ ಕೇಕ್ ತುಂಬ ಕೆಟ್ಟದಾಗೆಲ್ಲ ಆಗ್ತಾಯಿತ್ತು. ಸೊ ಆ ಥರ ಫೇಲ್ ಆಗಿ ಕಲ್ತಿರೋ ಅಂಥದ್ದು. ಈಗ ನಾನು ಎಷ್ಟು ಥರದ ಕೇಕ್ ಮಾಡ್ತೀನಿ, ಎಷ್ಟು ಥರದ ಕುಕ್ಕೀಸ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ನೆನ್ಪು ಮಾಡ್ತಾ ಇರ್ತಾರೆ ಅವಾಗ ಆಲ್ಮಂಡ್ ಕುಕ್ಕೀಸ್ ಮಾಡು, ರಾಗಿ ಕುಕ್ಕೀಸ್ ಮಾಡು ಅಂತ. ಸೊ ಅವಾಗ ಓಕೆ, ನಾನು ಮಾಡಿದ್ನಲ್ಲ ಆವಾಗ ಚೆನ್ನಾಗಿತ್ತು, ಇಷ್ಟ ಆಗತ್ತೆ ಅಂತ ಹೇಳಿ ಮಾಡಿಕೊಡ್ತಾ ಇರ್ತೀನಿ. ಸೊ ಬಿಗಿನರ್ಸ್ ಆದರೆ ನೀವು ಬೇಸಿಕ್ಕಿಂದ ಕಲಿಬೇಕು ಅಂತ ಇದ್ದರೆ ಈ ಅವನ್ ಬೆಸ್ಟ್ ಇದೆ. ಈ OTG ತುಂಬಾ ಚೆನ್ನಾಗಿದೆ. ರೇಟ್ ಕೂಡ ಅಷ್ಟೇ ತುಂಬ ಕಡಿಮೆ ಇದೆ. ನಾನು ಇದ್ರ ಜೊತೆಗೆ ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಈಗ ಟೇಸ್ಟ್ ಮಾಡೋ ಟೈಮ್ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ಅಲ್ವಾ.
ಸೊ ಇದಂತೂ ಹೇಗಿರುತ್ತೆ ಗೊತ್ತಾ ನೋಡಿ, ಒಳಗೆಲ್ಲ ಸ್ವಲ್ಪ ಸಾಫ್ಟ್ ಆಗಿ ಮೇಲೆಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಸಖತ್ತಾಗಿರತ್ತೆ. ದಿರು, ನನ್ನ ಮಗ ಪಾಪ ಅವಾಗಿಂದ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇದ್ದ, ದಿರು ಕುಕೀಸ್ ಬಾ ಜಲ್ದಿ ಬಾ. ಸೊ ಈಗ ನೋಡಿ, ನಿಮಗಿದು ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗಿದೆ ಇದು ಅಂತ. ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈವ್ನಿಂಗ್ ಟೀ ಜೊತೆ ಕಾಫಿ ಜೊತೆ ಸರ್ವ್ ಮಾಡಬೇಕಂದ್ರೆ ಇದೊಂದು ಬೆಸ್ಟ್ ಕುಕ್ಕಿ, ಹೆಲ್ದಿ ಕುಕ್ಕಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮನೇಲೇ ಈಸಿಯಾಗಿ ಈ ಕುಕ್ಕೀಸ್ನ ಯಾವ ರೀತಿ ಮಾಡೋದು ಅಂತ. ಸೊ ತಮ್ಮೆಲ್ಲರಿಗೂ ಇವತ್ತಿನ ಫುಡ್ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.